ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಒಂದು ಪ್ರಾಡಕ್ಟ್ ಕೊಡ್ತಾರಂದ್ರೆ ಇನ್ನು ನಮ್ಮ ಮುಂದಿನ ನಿರ್ಮಾಣದಲ್ಲಿ ಚಿಕ್ಕೋಡಿಯ ಒಂದು ಪ್ರಾಡಕ್ಟ್ಗೆ 5 ಕೋಟಿ ರೂಪಾಯಿ ಒಂದು ಬೆಡ್ಡಿ ಪ್ರಾಡಕ್ಟ್ ಆಗ್ತದೆ. ಎಷ್ಟು ಬರ್ಬೋದು ಜನ ಬರ್ತಾರೆ ನಮಗೆ ಮುಂದೆ. ಚಿಕ್ಕೋಡಿಯಲ್ಲಿ ರಾಜ್ಯ ಹೆದ್ದಾರಿ ಬೈಪಾಸ್ ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಕ್ಕೆ ಒಳಗಾದ ರೈತರು ನ್ಯಾಯಯುತ ಹಾಗೂ ಹೆಚ್ಚಿನ ಪರಿಹಾರಕ್ಕಾಗಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ರೈತರು ರಸ್ತೆ ಮಧ್ಯದಲ್ಲಿ ಕುಳಿತು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಚಿಕ್ಕೋಡಿ ಬಸವೇಶ್ವರ ವೃತ್ತ ಇಂದು ರೈತರ ಹೋರಾಟದ ಕೇಂದ್ರವಾಗಿ ಮಾರ್ಪಟ್ಟಿತು. ರಾಜ್ಯ ಹೆದ್ದಾರಿ ಬೈಪಾಸ್ ರಸ್ತೆ ಕಾಮಗಾರಿಗಾಗಿ ಭೂಸ್ವಾಧೀನಕ್ಕೆ ಒಳಗಾದ ರೈತರಿಗೆ ಮಾರುಕಟ್ಟೆ ದರಕ್ಕೆ ತಕ್ಕ ಪರಿಹಾರ ಸಿಗುತ್ತಿಲ್ಲ ಎಂದು ಆರೋಪಿಸಿ ನೂರಾರು ರೈತರು ಪ್ರತಿಭಟನೆ ನಡೆಸಿದರು. ರೈತ ಮುಖಂಡರಾದ ಚೂನ್ನಪ್ಪ ಪೂಜೇರಿ ಹಾಗೂ ಶಶಿಕಾಂತ ಗುರೂಜಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ವಿವಿಧ ಗ್ರಾಮಗಳ ರೈತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ರೈತರು ಬಸವೇಶ್ವರ ವೃತ್ತದ ರಸ್ತೆಯ ಮಧ್ಯಭಾಗದಲ್ಲಿ ಕುರ್ಚಿಗಳನ್ನು ಹಾಕಿ ಧರಣಿ ನಡೆಸಿದರು. ಇದರಿಂದ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತು. ಬಳಿಕ ಸಂಬಂಧಿತ ಅಧಿಕಾರಿಗಳನ್ನು ಪ್ರತಿಭಟನಾ ಸ್ಥಳಕ್ಕೆ ಕರೆಸಿ ಭೂಸ್ವಾಧೀನಕ್ಕೆ ನ್ಯಾಯಯುತ ಹಾಗೂ ಮಾರುಕಟ್ಟೆ ದರಕ್ಕೆ ಅನುಗುಣವಾದ ಹೆಚ್ಚಿನ ಪರಿಹಾರ ನೀಡಬೇಕು, ರೈತರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಬೇಕು ಹಾಗೂ ಎಲ್ಲಾ ಬೇಡಿಕೆಗಳನ್ನು ಶೀಘ್ರದಲ್ಲಿ ಈಡೇರಿಸಬೇಕು ಎಂದು ರೈತರು ಒತ್ತಾಯಿಸಿದರು. ಅಧಿಕಾರಿಗಳೊಂದಿಗೆ ನಡೆದ ಮಾತುಕತೆಯಲ್ಲಿ ರೈತ ಮುಖಂಡರು ತಮ್ಮ ಬೇಡಿಕೆಗಳನ್ನು ವಿವರವಾಗಿ ಮಂಡಿಸಿದರು. ಸರ್ಕಾರದಿಂದ ಸೂಕ್ತ ಭರವಸೆ ನೀಡುವಂತೆ ಆಗ್ರಹಿಸಿದರು. ಇದೇ ವೇಳೆ ಪೊಲೀಸರು ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯುವಂತೆ ಕ್ರಮ ಕೈಗೊಂಡರು. 1 ಕೋಟಿ ರೂಪಾಯಿ ಸರ್, ಮತ್ತೆ ಇಲ್ಲಿ ಗುಂಟೆಗೆ ತಾವೆಷ್ಟು ಕೊಡಕತ್ತೀರಿ, ಅದು ಬಹಳ ಕನಿಷ್ಠ ಬೆಲೆ ಆಗ್ತದೆ ಸರ್. ಎಸಿ ಸರ್ ತಮ್ಮ ಶಾಂತಿ ಅರ್ಧ ವಿಷಯ ಹೇಳಕತ್ತೀವಿ, ಚರ್ಚೆ ಆಗ್ತದ ಸರ್. ಈಗ ನಾ ಏನ್ ಹೇಳಕತ್ತೀನಿ, ಚಿಕ್ಕೋಡಿ ಸಮೀಪ ಏನು ಬರ್ತದಲ್ಲ, ಸಿಟಿ ಸಮೀಪ ಬಂದಾಗ ಇನ್ನು ಕೆಲವೇ ದಿನದೊಳಗೆ ಬುದ್ಧಿ ಹಾಕಿ ಚಿಕ್ಕೋಡಿ ಜಿಲ್ಲೆ ಆಗೇ ಆಗ್ತದೆ. ಚಿಕ್ಕೋಡಿ ಜಿಲ್ಲೆ ಆಗ್ತದ, ನಿಮ್ಮ ಹೋರಾಟ ನಮ್ಮ ಹೋರಾಟ ಕೊಡ್ತದೆ. ಕೆಲವೇ ದಿನದೊಳಗೆ ಚಿಕ್ಕೋಡಿ ಜಿಲ್ಲೆ ಆತಂದ್ರ ಇಲ್ಲಿ ಭಾಳ ಟೌನ್ಶಿಪ್ ಬರ್ತಾವ, ಭಾಳ ಬೆಳವಣಿಗೆ ಆಗ್ತದ. ನೀವೇನ್ ಮಾಡ್ಸಾರ, ನಿಮ್ಮ ಯೋಜನೆ ಏನೈತಲ್ಲ ಈ ಕ್ಷಣ ಮಾಡಾಕಂತ ಸಂಪೂರ್ಣ ಬಂದ್ ಆಗ್ಬೇಕು ಸರ್. ಮಾಡಂಗಿಲ್ಲ. ಯಾಕೆ ಸರ, ನಮ್ಮ ರೇಟ್ ರೈತರಿಗೆ ಏನು ಬೇಡಾಕತ್ತಾರೆ ಈ ಭಾಗದೊಳಗ, ಹೈವೇಕ್ ನಮ್ಮ ಭೂಮಿ ಹೋಗ್ಯದ ಸರ್, ನಮಗೆ ರೇಟ್ ಬೇಕಾದಷ್ಟು ಕನಿಷ್ಠ ಬೇಕಲ್ಲ ಅದು. ಈಗ ಬಿಡದಿ ಒಳಗೆ ಮೊನ್ನೆ ನಮ್ಮ ಚುನಪ್ಪನ ನಾವು ಕೂಡ ಸಿಎಂ ಭೇಟಿ ಆದಾಗ ಇನ್ನ ಹೆಚ್ಚಿಗೆ ರೇಟ್ ಕೊಡ್ತೀನಿ, ಕರೆ ಬಿಡದಿ ಭೂಮಿ ತಗೋತೀನಿ ಅಂತ ಹೇಳಕತ್ತಾರ ಅವರು. ಅಲ್ಲಿ ಬರೀ ಅಡಿಕೆ ತೆಂಗು ಹಂಗದ. ಮತ್ತೆ ಇಲ್ಲಿ ಸಿಟಿ ಸಮೀಪ ನಮ್ಮದು ಪ್ಲಾಟ್ ಆಗ್ತಕ್ಕಂಥ ಸಿಸ್ಟಮ್ ಅದ, ಇಲ್ಲಿ ರೇಟ್ ಸಮಂಜಸ ಆಗ್ತಾ ಇಲ್ಲ ಸರ್. ಸಿಟಿ ಬಿಟ್ಟು ದೂರ ಇರ್ತಕ್ಕಂಥ ಭೂಮಿಗೆ ಏನೈತಿ, ಬಿಡದಿ ಒಳಗೆ ಏನು ಸಿಎಂ ಅವ್ರು ಘೋಷಣೆ ಮಾಡ್ಯಾರಲ್ಲ 2,60,00,000 ಸರ್. ಯಾಕೆ ಹೋಗಿಲ್ರಿ, ಅಲ್ಲಿ ಕೊಡಾಕತ್ತ ನಮಗೂ ಅಷ್ಟು ಕೊಡ್ಲಿ, ಭಾಳ ಬೇಡ. ಹಳ್ಳಿ ಒಳಗೆ ಕೊಡ್ಬೇಕಿದೆ, ನಾ ಸಿಟಿ ಸಮೀಪ ಹೇಳ್ತಾ ಇಲ್ಲ ಸರ್. ಚಿಕ್ಕೋಡಿ ಸಮೀಪ ಬಂದಾಗ ಪ್ಲಾಟ್ ಸಿಸ್ಟಮ್ ಹೇಳಿದ್ರಿ, ಬರೀ ಒಂದು ಹಾವೇರಿ ಪಟ್ಟಣದೊಳಗ 30-40 ಸೈಜ್ ಪ್ಲಾಟ್ಗೆ 1 ಕೋಟಿ ರೂಪಾಯಿ ಕಿಮ್ಮತ್ ಮಾರ್ಲಿಕ್ಕತ್ತದ. ಮತ್ತೆ ಜಿಲ್ಲೆ ಸ್ಥಳ ಅದ, ಕೇಂದ್ರ ಸ್ಥಾನ ಅದ, ಸಮೀಪ ಬಂದಂಗ ಇಲ್ಲಿ ಬಹಳ ಕಿಮ್ಮತ್ ಆಗ್ತದ. ಅದನ್ನ ತಾವು ರಸ್ತೆ ಪದ್ಧತಿ ಕಳಿಸ್ರಿ, ಅಲ್ಲಿ ಮಠ ಯೋಜನೆ ಸಂಪೂರ್ಣ ಬಂದಿರ್ಬೇಕಪ್ಪ, ಮಾಡಬಾರ್ದು. ಈಗ ಬಿಡದಿ ಒಳಗೆ ಹೆಂಗ್ ಹೋರಾಟ ಬಂದಾಗ ಹೆಂಗ್ ಗೊತ್ತದ, 170-400 ದಿನ ಆದ್ರೂ ಸಹಿತ ಹೋರಾಟ ಕಂಟಿನ್ಯೂ ಆಗ್ಲಿಕ್ಕತ್ತದ. ಇನ್ನ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋದದ ಸರ್. ಇದರದ್ದು ಏನೈತಿ, ಸಂಪೂರ್ಣ DC ಅವ್ರು ಕೂಡ ಮಾತಾಡ್ರಿ, ಮಿನಿನ ಅವ್ರು ಕೂಡ ಮಾತಾಡೀವಿ. ನಮಗೆ ಸಂಪೂರ್ಣ ಒಂದು ಯೋಗ್ಯ ಬೆಲೆ ಸಿಗಬೇಕು ಸರ್. ಇದು ಬರೇ ಪ್ರತಿಯೊಂದಕ್ಕೂ ಹೋರಾಟ, ಸರ್ಕಲ್ ಬಂದ್ ಮಾಡೋದು, ನಾವು ಅಧಿಕಾರಿಗಳಿಗೆ ಏನ್ರಿ ಅನ್ನೋದು, ಮತ್ತೆ ವಾಪಸ್ ಸುಮ್ಮನೆ ಗದ್ಲಾಕೋದ್ ಕುಂಡ್ರಾಕತ್ತದ. ನೋಡ್ರಿ, ಈ ಭಾಗದಾಗ ಎಷ್ಟು ಜನ ರಾಜಕಾರಣಿಗಳದ, ಯಾರೊಬ್ರು ಬಂದಿಲ್ಲ, ಯಾರು ಬಂದಿಲ್ಲ. ಏನಾಗಿರ್ತದಂದ್ರೆ 20 ವರ್ಷದಿಂದ ಇದೇ 32 ಲಕ್ಷ ರೂಪಾಯಿ ಪರಿಹಾರನ ಘೋಷಣೆ ಮಾಡಿರಲಿಲ್ಲ. 20 ವರ್ಷದಿಂದ ಈ ಪರಿಹಾರನ ಘೋಷಣೆ ಮಾಡಿರ್ತಕ್ಕಂಥ ಚಿಂತನೆ. ಈಗ ಮಳೆ ಬರ್ಲಿ, ಮಳೆ ಬಂದ್ರೆ ಚಲೋಣ, ಏನು ವಿಚಾರ ಮಾಡಬೇಡ. ಅದ್ರ ಸಂಬಂಧ ನಾವೆಲ್ಲ ದಿಲ್ಲಿ ಕಷ್ಟಪಡತ್ತು, ಮಳೆ ಹಾಕ್ಬೇಕಾಗಿರ್ತಿ. ಈಗ ಜಗದ್ಗುರುಗಳ ಪರಮ ಪೂಜ್ಯರು ನಮ್ಮ ಮಹಾಸ್ವಾಮಿಗಳು ಶಿವ ಸಂಪಾದನಾ ಶ್ರೀಗಳು ಮಾತಾಡ್ತಾರೆ. ಯಾಕಂದ್ರೆ ಅವ್ರ ಸ್ವತಃ ಭೂಮಿ ಹೊಂಟೈತಿ, ಹೌದ್ರೆ ಮಾಲಟ್ಟಿ ಭಾಗದಾಗ ಅಲ್ಲಿ ಭೂಮಿ ಹೊಂಟೈತಿ. ಅವ್ರ ಹಿಂದೆ 20 ವರ್ಷದಿಂದ ಈ 32 ಲಕ್ಷ 35 ಲಕ್ಷ ರೂಪಾಯಿ ನೋಟಿಸ್ ಕೊಟ್ರು, ಇವತ್ತು ಕೂಡ ಅದನ್ನ ಕೊಟ್ಟರೆ. ಎಲ್ಲಾ ವಿಚಾರ ಕುರಿತ ಪರಮ ಪೂಜ್ಯರು ಮಾತಾಡ್ತಾರ. ದಯವಿಟ್ಟು ಶಿಸ್ತಾಗಿ ಕೊಡ್ರಿ. ಮಳಿಗೆದು ಎಲ್ಲ ಕೆಲಸ ಮಾಡೋದು
ಆರಾಮ್ಸೆ ಕೂಡ ತಿಂತ ಏನಾಗಲ್ಲ, ಒಂದ್ ಜಳಕ ಮಾಡಿದಂಗ ಆಗ್ತೈತಿ. ಶಾಂತಿ ಇರ್ರಿ. ಇಲ್ರಿ ಏನಿರೋಲ್ಲ, ಅವ್ರ ಹದ್ದಾರ ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿಕ್ಕೋಡಿಯ ಬಸವ ಸರ್ಕಲದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಬೈಪಾಸ್ ರಸ್ತೆ ಸಮಗ್ರ ನೀರಾವರಿ ಸಲುವಾಗಿ ಏನು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಬೃಹತ್ ಹೋರಾಟದ ಸಾನ್ನಿಧ್ಯವಿರತಕ್ಕಂತಹ ಚುಂಚನೆಯ ಭೂಜಲ್ಲಿ ಸಲ್ಲಿಸಿ ಈ ಒಂದು ಹೋರಾಟದ ರೈತರ ರೂವಾರಿ ಇರತಕ್ಕಂತಹ ಶಶಿಕಾಂತ್ ಗುರೂಜಿ ಅವರಿಗೆ ಶರಣಾರ್ಥಿ ಸಲ್ಲಿಸಿ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಚುನಪ್ಪ ಪೂಜಾರಿ ಅವರಲ್ಲಿ ಕೂಡ ಶರಣೆಂದು ಈ ಒಂದು ರೈತರ ಬೇಡಿಕೆಗಳನ್ನು ಆಲಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಶರಣೆಂದು ನಮ್ಮ ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಶರಣ ಸಲ್ಲಿಸಿ ಆಗಾಮಿ ಶರಣ ಬಂಧುಗಳೇ, ರೈತರೇ, ತಾಯಂದಿರೇ, ಕನ್ನಡಿಗರ ಶರಣಾರ್ಥಿಗಳು. ಈಗಾಗಲೇ ಅಧಿಕಾರಿಗಳು ಕೂಡ ತಮಗೆ ಇರ್ತಕ್ಕಂಥ ಮಾಹಿತಿಯನ್ನು ಅವರು ಹೇಳಿದರು. ಬೇರೆ ಬೇರೆ ಕಡೆ ಇರ್ತಕ್ಕಂತಹ ಕೊಟ್ಟಿರ್ತಕ್ಕಂತಹ ದರವನ್ನು ಕೂಡ ಅವರಿಗೆ ನಮ್ಮ ಪೂಜಾರಿ ಅವರು ಮತ್ತು ಗುರೂಜಿ ಅವರು ಹೇಳಿದ. ಇಲ್ಲಿ ಏನಾಗೈತೆ ಅಂದ್ರೆ ಚಿಕ್ಕೋಡಿ ಬೈಪಾಸ್ 7-8 ಕಿಲೋಮೀಟರ್ ಏನವರು ತಗೊಂಡಿದ್ದಾರೆ. ಈ ಹಾಲಟ್ಟಿ ಭಾಗಕ್ಕೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಯಾರು ತಗೊಂಡಿಲ್ಲ ಆ ನೋಟಿಸನ್ನು ಬಾಗಿಲು ಹೆಚ್ಚು ಹೋಗಿ ಕಾಣ್ತದೆ ನಿಮಗೆಲ್ಲ ಮನೆ ಬಾಗಿಲು. ಈ ಕಡೆ ಏನು ಬಸನಾಳ ಕಡೆ ಬರ್ತದೆ, ಅಲ್ಲಿ ಇನ್ನೂ ನೋಟಿಸನ್ನು ಇವರು ಕೊಟ್ಟಿಲ್ಲ. ಅಲ್ಲಿ ಬಹಳಷ್ಟು ಪ್ಲಾಟ್ ಬಿದ್ದಾವ. ಅಲ್ಲಿ ಒಂದೊಂದು ಪ್ಲಾಟಿಗೆ 25-30 ಲಕ್ಷ ರೂಪಾಯಿಗಳನ್ನ ಅವ್ರು ತಗೊಂಡು ಪ್ಲಾಟ್ಗಳನ್ನು ಖರೀದಿ ಮಾಡಿದ್ದಾರೆ. ಅವ್ರಿಗೇನೋ ಯಾರಿಗೂ ನೋಟಿಸ್ ಹೋಗಿಲ್ಲ. ಈ ಕರೆಕ್ಟ್ ನೋಟಿಸ್ ಬಂದು ಅವ್ರಿಗೆ ಭಾಳ ತೆಗೆದು ಕಟ್ಟ. ಅದಕ್ಕಾಗಿ ಇವತ್ತೇನು ಅಂಕಲಿಗೆ ನೀವು ಅಲ್ಲಿ ರೈತರಿಗೆ ಭೂಮಿ ತೆಗೆದುಕೊಂಡವರಿಗೆ ಹಣ ಕೊಟ್ಟಿದ್ದೀರಿ, ಆಮೇಲೆ ಸಿಗುಪ್ಪಿ ಅಲ್ಲಿ ರೈತರಿಗೆ ಹಣ ಕೊಟ್ಟಿದ್ದೀರಿ. ಆ ಹಣವನ್ನು ಕೂಡ ಈ ಚಿಕ್ಕೋಡಿ ಜಿಲ್ಲೆಯ ಚಿಕ್ಕೋಡಿ ಜಿಲ್ಲಾ ಇರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಹೊಲಕ್ಕೆ ಭೂಮಿಗೆ ಅಷ್ಟು ಹಣ ಇಲ್ಲ. ಅದಕ್ಕಾಗಿ ಈಗಾಗಲೇ ಚುನಾವ್ ಪೂಜಾರಿ ಹೇಳಿದರು, 1 ಎಕರೆಗೆ 10 ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ ಆಗ್ತದೆ. ನಮ್ಮ ವಕೀಲರು ಹೇಳಿದ್ರಿ 1 ಗುಂಟೆಗೆ 1 ಕೋಟಿ ಕೊಡ್ಬೇಕಂತ ಹೇಳಿದ್ರು. ಅಷ್ಟು ಕಿಮ್ಮತ್ತು ಮುಂದಿನ ನಿರ್ಮಾಣದಲ್ಲಿ ಈ ಚಿಕ್ಕೋಡಿ ಭೂಮಿ ಆಗ್ತದೆ. 1 ಎಕರೆ ಇದ್ದವನ ದೊಡ್ಡ ಸಾಹುಕಾರ ಆಗ್ತಾನ, ಉಳಿದವ್ರು ಯಾರು ಸಾಹುಕಾರ ಆಗುದಿಲ್ಲ. ಮುಂದೆ 1 ಎಕರೆ ಹೊಲ ಇದ್ದವ ದೊಡ್ಡ ಸಾಹುಕಾರ ನಮ್ಮ ದೇಶದೊಳಗೆ. ಅದಕ್ಕಾಗಿ ನಮ್ಮ ರೈತರು ಭೂಮಿ ಕೊಡ್ಲಿಕ್ಕಿಲ್ಲ ಅನ್ನಂಗಿಲ್ಲ, ಭೂಮಿ ಕೊಡ್ತೀವಿ ಅಂತ ಬಿಟ್ಟಿ ಒಳಗೆ ಭೂಮಿನ ಕೊಡಂಗಿಲ್ಲ ಅಂದಾರ ಅವರು. 4 ಕೋಟಿ ಕೊಟ್ಟು ಕೊಡಂಗಿಲ್ಲ, 5 ಕೋಟಿ ಕೊಟ್ಟು ಕೊಡಂಗಿಲ್ಲ. ನಾವು ಭೂಮಿ ಬೇಕಂತ ಅವ್ರು ಹೇಳಿದ್ದಾರೆ. ನಮ್ಮ ರೈತರು ಭೂಮಿ ಕೊಡ್ತೀವಿ, ಯೋಗ್ಯ ಬೆಲೆಯನ್ನು ಕೊಡ್ರಿ ಅಂತ ತಿಳ್ಕೊಂಡು ಬೇಡಿಕೆ ಇಟ್ಟಿದ್ದಾರೆ. ಆದರೆ ಪ್ರಾಧಿಕಾರದವರು ಇವತ್ತು ಇಲ್ಲಿ ಟ್ರ್ಯಾಕ್ಟರ್ ಬಾಜಾಡ್ತವೆ, ಕಬ್ಬಿ ಟ್ರ್ಯಾಕ್ಟರ್ ಬಾಜಾಡ್ತಾವ ಅಂತ ಹೇಳಿದ್ರು. ಇಲ್ಲಿ ಬೈಪಾಸ್ ಒಳಗೆ ಕಬ್ಬು ರೈತರು ಬೆಳೆದ್ರೆ ಅಡ್ಡಾಡುವ, ಕಬ್ಬು ಬೆಳಕ್ಕೆ ಅಡ್ಡಾಡ್ತಾವ ಟ್ರ್ಯಾಕ್ಟರ್ಗಳು. ಯಾವ ಕಬ್ಬು ಬೆಳಕ್ಕೆ ಅಡ್ಡಾಡ್ತೇವೆ ಟ್ರ್ಯಾಕ್ಟರ್ಗಳು, ಹೌದಲ್ಲ? ಅದಕ್ಕಾಗಿ ಇದು ಹೋಗು ಬರುವಾಗಷ್ಟೇ ಬೈಪಾಸ್ ಹಾಕಿದ್ದು. ಚಿಕ್ಕೋಡಿಗೆ ಏನು ಭಾಳ ಲಾಭ ಇಲ್ಲ. ಇದು ಇದೇ ನಮ್ಮ ಹಾಲಟ್ಟವ್ರಿಗೂ ಲಾಭ ಇಲ್ಲ, ಬಸನಗಡ್ಡೆಗೂ ಲಾಭ ಇಲ್ಲ. ಮುಂದೆ ಹೋಗೋವ್ರಿಗೆ, ಬೆಂಗಳೂರು ಹೋಗೋವ್ರಿಗೆ, ಬೆಳಗಾವಿಗೆ ಹೋಗೋವ್ರಿಗೆ, ಈ ಕಡೆ ಬಿಜಾಪುರಕ್ಕೆ ಹೋಗೋವ್ರಿಗೆ ಅವ್ರಿಗೆ ಲಾಭ ಅದೇ. ಚಿಕ್ಕೋಡಿಗಿರೋ ಲಾಭ ಇಲ್ಲ ಬೈಪಾಸ್. ಅದಕ್ಕಾಗಿ ನಮ್ದು ಭೂಮಿ ಕೊಡ್ತೀವಿ, ಆದರೆ ಯೋಗ್ಯ ಬೆಲೆಯನ್ನು ಕೊಡಬೇಕಾಗ್ತದೆ ರೈತರಿಗೆ. ಅದಕ್ಕಾಗಿ ನಮ್ಮ ಚುನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಹೇಳಿದ್ರು, ಹಾರುಗೇರಿ 1 ಪ್ಲಾಟ್ 30-40 ಪ್ಲಾಟಕ್ಕೆ 1 ಕೋಟಿ ರೂಪಾಯಿ ಕೊಟ್ಟರು ಕೊಡುವರು. ಅಲ್ಲಿ ಹಾರುಗೇರಿ ಸಣ್ಣ ಹಳ್ಳಿ ಅಂದ್ರು ಕೂಡ ಅದೇ ಸಾದಾ ಇಲ್ಲ. ಮತ್ತು ಹಾರುಗೇರಿ ಅವ್ರು ಹಾರುಗೇರಿ ಬಂದರು, ನಮ್ಮ ಶಶಿಕಾಂತ್ ಗುರೂಜಿ ಅವ್ರು ಬಂದು ಅಲ್ಲಿಂದನ. ಅದಕ್ಕಾಗಿ 1 ಪ್ಲಾಟ್ಗೆ ಕೋಟಿ ರೂಪಾಯಿ ಕೊಡ್ತಾರಂದ್ರೆ, ಇನ್ನು ನಮ್ಮ ಮುಂದಿನ ನಿರ್ಮಾಣದಲ್ಲಿ ಚಿಕ್ಕೋಡಿಯ 1 ಪ್ಲಾಟಕ್ಕೆ 5 ಕೋಟಿ ರೂಪಾಯಿ 30-40 ಪ್ಲಾಟ್ ಆಗ್ತದೆ. ಎಷ್ಟು ಬರ್ಬೋದು ಚೆಕ್ ಕೊಡುವಂತ ಜನ ಬರ್ತಾರೆ ನಮಗೆ ಮುಂದೆ. ಜಿಲ್ಲಾ ಆಗೋದೈತಿದೆ 30 ವರ್ಷದ ಹೋರಾಟ ಮಾಡಕತ್ತೀವಿ ನಾವು ಜಿಲ್ಲಾ ಸಲುವಾಗಿ. ಅದಕ್ಕಾಗಿ ಇನ್ನು ಕೆಲವೇ ದಿನಗಳಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗ್ತದೆ. ಆದಷ್ಟು ಒಳಗೆ ನಾವು ರೈತರು ನಮ್ಮ ಭೂಮಿಯನ್ನ ಈಗಾಗಲೇ ಹೇಳಿದ್ದಾರೆ ಗುರೂಜಿಯವರು ಮತ್ತು ಪೂಜಾರಿ ಅವರು. ನಾವೊಂದು ಬೈಪಾಸ್ ಕೆಲಸ ಬಿಡ್ರಿ, ಬಂದ್ ಮಾಡ್ರಿ, ಮುಂದಿನ ಮಾಡ್ಕೋ ರೆಕಾರ್ಡಿಕೆ
ನಮಗೆ ಯೋಗ್ಯ ಬೆಲೆ ಯಾವಾಗ ಕೊಡ್ತೀರಿ ಅವಾಗ ನೀವು ಬೈಪಾಸ್ ಶುರು ಮಾಡ್ರಿ, ಅಲ್ಲಿ ತಕ್ಕ ಕೆಲಸ ಬಂದ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ಅಧಿಕೃತವಾಗಿ ಕೂಡ ಅವರು ಅದು ಹೇಳಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಇನ್ನೊಂದು ನಿಮ್ಗೆ ಗೊತ್ತಿಲ್ಲ, ಇವತ್ತು ಮಹಾಲಕ್ಷ್ಮಿ ನೀರಾವರಿ ಶುರುವಾಗಿದೆ. ಆಮೇಲೆ ನಮ್ಮ ಹನುಮಾನ್ ನೀರಾವರಿ, ಶಿವಶಕ್ತಿ ನೀರಾವರಿ ಇವೆಲ್ಲ ಅದಾವಲ್ಲ, ಇವಕ್ಕೆಲ್ಲ ನೀರು ಎಲ್ಲಿಂದ ಬರ್ತಾವು? ನೀರಿಲ್ಲಿ ಬರೋದಕ್ಕೆಲ್ಲ ಯಾಕೆ ನೀರಾವರಿಗೆ? ಕೃಷ್ಣಾ ನದಿ ನೀರು ಬರ್ತಾವ. ಒಂದ್ ನೆನಪಿಟ್ಕೋರಿ, ಕೃಷ್ಣಾ ನದಿಯ ನೀರನ್ನ ಕಲ್ಲೋಳ ಬ್ಯಾರೇಜ್ ಮುಖಾಂತರವಾಗಿ ಎಲ್ಲಿಂದ ಹೊಂಟಾರಂತಂದ್ರೆ ಇಂದ್ರಕರ್ಣಿತು ಹೊಂಟಾರ ಮಹಾರಾಷ್ಟ್ರ ಸರ್ಕಾರದವರು. ಇನ್ನು ಮುಂದೆ ದಿನಮಾನದೊಳಗ ಅಲ್ಲೇನೋ ಕಲ್ಲೋಳ ಬ್ಯಾರೇಜ್ ಒಂದು 4 TMC ನೀರಲ್ಲಿ ಸಂಗ್ರಹ ಆಗ್ತದೆ. ಆ ನೀರ ಇಂದ್ರಕರ್ಣಿಗೆ ಹೋತಂದ್ರೆ ನಮಗ ಕುಡಿಯಾಕ ನೀರು ಸಿಗುದಿಲ್ಲ. ಇವತ್ತು ಚಿಕ್ಕೋಡಿ ನೀರು ಎಲ್ಲಿ ಕುಡಿತು ನಾವು ಅಂದ್ರೆ ಅದ ನೀರು ಅಲ್ಲೇ ನಮ್ಮ ಜಾಕಲ್ ಅದಾವ. ಇವತ್ತು ಅವೆಲ್ಲ ನೀರು ಹೋದ್ರೆ ನೀರೇ ಸಿಗೋದು ಕುಡಿಯಾಕ ನಮಗೆ. ಅದಕ್ಕಾಗಿ ಅದನ್ನು ಬಂದ್ ಮಾಡ್ಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿ ಇದೇನೋ ಇಂತಿಕ ನೀರು ಹೊಂಟಲ್ಲ ಕೃಷ್ಣಾ ನೀರನ್ನ ಅದನ್ನು ಬಂದ್ ಮಾಡ್ಬೇಕು. ಮೊನ್ನೆ ಕಲ್ಲೋಳು ಯಳೂರು ಸುತ್ತಮುತ್ತಲಿನ ಸಮಾಜ ಎಲ್ಲ ರೈತರು ಅಲ್ಲಿ ಜಮಾಯಿಸಿಕೊಂಡು ಅದಕ್ಕೆ ಸ್ಟ್ರೈಕ್ ಮಾಡಿದ್ದಾರೆ. ಇವತ್ತು ಪೇಪರ್ ಬಂದಿರತಕ್ಕಂಥ ದತ್ತವಾಳ ದಾಣವಾಡದವರು ಮಹಾರಾಷ್ಟ್ರದವರೇನೆ ಆ ಒಂದು ಯೋಜನೆ ರದ್ದುಗೊಳಿಸಬೇಕು ಅಂತಕೊಂಡು ಅವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ನಾವು ನಮ್ಮ ನೀರು ಕೃಷ್ಣಾ ನೀರು ನಮ್ಮ ಹಕ್ಕು. ಅದಕ್ಕಾಗಿ ಇಂದ್ರಕರಂಜಿ ಒಳಗೆ ಪಂಚಗಂಗ ನದಿ ಹರಿದೈತೆ ಅಲ್ಲಿ, ಆ ನದಿ ನೀರನ್ನು ತೊಳಕ್ ತಯಾರಿಲ್ಲ. ಅವರು ನೀರು ಹೊಲಸು ಮಾಡೋರು, ಅವರು ಚಲೋ ನೀರು ತಗೊಂಡು ಹೋಗಕ್ಕೆ ಬಂದಾರೆ ಇಲ್ಲಿ ಎಲ್ಲಿ ನಮ್ಮ ಕಲ್ಲೋಳ ಬ್ಯಾರೇಜ್ದಿಂದ. ಬಹಳ ಮಂದಿ ರೈತರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಇಂಥ ಎಲ್ಲ ಯೋಜನೆಗಳು ಜಾರಿ ಆದ ಅಂದ್ರೆ ಕುಡಿಯಾಕ ನೀರು ಸಿಗುವುದಿಲ್ಲ, ಹೊಲ ಕಡಕೆ ಮುಂದುಳಿತಾವೆ, ಕುಡಿಯಾಕ ನೀರು ಸಿಗುವುದು ನಮಗೆಲ್ಲ. ಆದಷ್ಟೊಳಗೆ ಇಂಥ ಪ್ರತಿಭಟನೆ ನಾವು ಮಾಡಿದಾಗ ಮಾತ್ರ ನಮ್ಮ ನೀರು ನಮ್ಮ ಭೂಮಿ ನಮ್ಗೆ ಉಳಿತಾವೆ ಅಂತಕ್ಕಂತಹ ಮಾತನ್ನ ಹೇಳ್ತಾ, ನಮ್ಮ ಶಶಿಕಾಂತ್ ಗುರೂಜಿ ಅವರು ಆಮೇಲೆ ಸುನಾ ಪೂಜಾರಿ ಅವರು ಎಲ್ಲಿ ತನಕ ಈ ಒಂದು ರೈತರ ಬೆನ್ನೆ ನಿಲ್ತಾರೆ ಅಲ್ಲಿ ತನಕ ರೈತರಿಗೆ ಯಾವುದೇ ತೊಂದರೆ ಬರೋದಿಲ್ಲ, ಕಷ್ಟ ಬರೋದಿಲ್ಲ. ಅದಕ್ಕಾಗಿ ಅವ್ರು ಬೆನ್ನೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಮಾಡಿಕೊಡ್ತಾ ಇದ್ದೆ. ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ರಿ. ಇದು ಹೈವೇದೊಂದು ಕ್ಲಿಯರ್ ಆಯ್ತಾ? ಎಸ್ ಸರ್, ಇದೊಂದು ಇಲ್ಲ ಅದ ಹೇಳತ್ತ ಸರ್. ನಮಗ ಪರಿಹಾರ ಸಮಂಜಸ ಆಗುವ ಮಟ್ಟ ಸರ್ಕಾರ ಘೋಷಣೆ ಮಾಡುವ ಮಟ್ಟ ಜಿಲ್ಲಾಧಿಕಾರಿಗಳ ಮಟ್ಟದೊಳಗೆ ನಮಗೆ ಲೆಟರ್ ಸಂಪೂರ್ಣವಾಗಿ ಬರುವ ಮಟ್ಟ ಅಲ್ಲೇನೂ ಕೆಲಸ ನಾವು ಮಾಡಂಗಿಲ್ಲ ಅಂತ ಅವ್ರ ಕಡೆ ರೈತರುಗಳು ಕೊಟ್ಟರೆ ಚಲೋ ಸರ್. ನೀವು ಬರ್ಸ್ಕೊಬೇಡಿ ಸರ್, ಇಲ್ಲ ನೀವು ಬರ್ಸ್ಬೇಡಿ, ನೀವು ಮಾತು ಕೊಟ್ಟರೆ ಓಕೆ ಸರ್. ಹಂಗಿರಂಗಿಲ್ರಿ ಗುರುಜಿ. ಈಗೇನೈತಿ, ನಾವು ಲ್ಯಾಂಡ್ ಎಕ್ವಿಷನ್ ಮಾಡೋರು ಅಷ್ಟೇ ಕೆಲಸ ಬಂದ್ ಮಾಡ್ರಿ ಅದನ್ನ ಬಂದ್ ಮಾಡ್ರಿ ಹೇಳಕ್ ಬರಂಗಿಲ್ಲ. ಅವ್ರು ನೀವು ಕೇಳಬೇಕಂತ ಅವ್ರು ಕೊಡ್ತಾರೆ ಅಷ್ಟೇ. ಈಗ ದಯವಿಟ್ಟು ಈಗ AC ಸಾಹೇಬ್ರ ಅವ್ರು ಹೇಳ್ರಿ, ತಾವರೆ ಆಗುವ ತಕ್ಕ ಇವತ್ತು ನಮಗೊಂದು ಲಿಖಿತ ರೂಪದಾಗ ಆ ಪರಿಹಾರ ಘೋಷಣೆ ಆಗುವವರಿಗೆ, ನಮ್ಮ ರೈತರಿಗೆ ಅದು ಒಪ್ಪಿಗೆ ಆಗುವವರೆಗೆ ನಾವಲ್ಲಿ ಯಾವುದೂ ಕೂಡ ಕೆಲಸ ಮಾಡೋದಿಲ್ಲ ಅಂತೇಳಿ ನೀವು ಲಿಖಿತ ರೂಪದಾಗ ಕೊಡ್ತಕ್ಕಂಥದ್ದನ್ನ ಪ್ರಕ್ರಿಯೆಯನ್ನು ತಾವ ಮಾಡೋರು. ಅದಕ್ಕೆ ನೋಡ್ರಿ ಸರ್, ಪರಿಹಾರ ಈಗ ಮಾತಾಡ್ರಿ. ಈಗ ಸಾಹೇಬ್ರ ಒಟ್ಟ ನೀವು ಗಟ್ಟಿ, ನೀವು ಪರಿಹಾರ ಘೋಷಣೆ ಆಗುವವರೆಗೆ ನೀವರ ಕೊಡ್ರಿ, ಅವರ ಕೊಡ್ರಿ, ನೀವೆಲ್ಲ ಅಧಿಕಾರಿಗಳು ಒಂದ. ನಮಗದೆಲ್ಲ ತಿಳಿದ ಪಕ್ಕ ಸಾರಿಗೆ ಅದೆಲ್ಲ ನಿಮಗೆ ಸಂಬಂಧಪಟ್ಟದ. ಒಟ್ಟು ಲಿಖಿತ ರೂಪದಾಗ ನಾವು ಏನೂ ಕೂಡ ಚಟುವಟಿಕೆ ಮಾಡುದಿಲ್ಲ. ರೈತರಿಗೆ ಓಕೆ ಅಂತೇಳಿ ತೀರ್ಮಾನ ಆಗುವವರೆಗೂ ಕೂಡ ನಾವು ಯಾವುದು ಅಲ್ಲಿ ಚಟುವಟಿಕೆ ಮಾಡಂಗಿಲ್ಲ, ನೋಟಿಸು ಕೊಡಂಗಿಲ್ಲ ಅಂತೇಳಿ ತಾವೊಂದು ಗಟ್ಟಿಯಾಗಿ ಲಿಖಿತ ರೂಪದಾಗ ಕೊಡ್ತಕ್ಕಂಥದ್ದು ಆಗ್ಬೋದು. ಎಲ್ಲ ರೈತ ಬಾಂಧವರಿಗೆ ನನ್ನ ವಂದನೆಗಳು. ಈ ವೇದಿಕೆ ಮುಖಾಂತರ ತಮ್ಮ ಗಮನಕ್ಕೆ ತರಬಹುದು. ಈಗಾಗಲೇ ನಾವು ಈ ಚಿಕ್ಕೋಡಿ ಹತ್ರ ಅಲ್ಲಿವರೆಗೆ 2 ಪ್ಯಾಕೇಜ್ಗಳಲ್ಲಿ ಕಾಮಗಾರಿ ಪ್ರಾರಂಭ ಇದೆ. ಈ ಚಿಕ್ಕೋಡಿ ಬೈಪಾಸ್ ಮಾತ್ರ ಈಗ ಏನು ಸಮಸ್ಯೆ ಬಂದಿದೆ ಪೇಮೆಂಟ್ ಬಗ್ಗೆ, ಅದರ ವ್ಯಾಲ್ಯೂಯೇಷನ್ ತುಂಬ ಕಡಿಮೆ ಅಂತ ಇದು ನಮ್ಮ ಉನ್ನತ ಅಧಿಕಾರಿಗಳು ಶೀಘ್ರದಲ್ಲಿ ಅವ್ರ ಗಮನಕ್ಕೆ ತಗೊಂಬಂದು ಅದು ಮೊನ್ನೆ ನಮ್ಮ ಸಚಿವ ಪ್ರಾಧಿಕಾರಿಗಳಾದ ಭೂಸ್ವಾಧೀನ ಪ್ರಾಧಿಕಾರ ಅವ್ರ ಗಮನಕ್ಕೂ ಅವ್ರ ಜೊತೆಗೇ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕೇಂದ್ರ ಸರ್ಕಾರ ಗಮನಕ್ಕೂ ತರ್ತೀವಿ. ತಂದು ಇದೊಂದು ಇತ್ಯರ್ಥ ಆಗುವವರೆಗೆ ನಾವು ಇದನ್ನ ಕೆಲಸ ಮಾಡ್ಲಿಕ್ಕೆ ಬಂದಿರ್ಲಿಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಬರೆದು ಕೊಡುವಂತ ಪ್ರತಿನಿಧಿಯಿಂದ ಅಧಿಕಾರಿ, ಸಣ್ಣ ಅಧಿಕಾರಿ ನಾನು ಅದನ್ನ ಉನ್ನತ ಅಧಿಕಾರಿಗಳು ಮಾಡ್ಕೊಂಡ್ಬಂದು ತಂದು ಬೇಕಾ ಅದನ್ನು ತಂದು
ಈಗ ಕೇಳ್ತಾ ನೋಡ್ರಿ, ಇಲ್ಲಿ ಮೀಡಿಯಾ ದೇವ್ರಗಳ ಮುಂದೆ ಎಲ್ಲ ಅಧಿಕಾರಿಗಳ ಮುಂದೆ ಒಪ್ಕೊಂಡವ್ರು ನಾಳೆ ಇದಕ್ಕೆಲ್ಲ ಬರೋರು ಇಲ್ಲಿ DSP ಸಾಹೇಬ SP ಸರ್ ಕೇಳಿಸಿದ್ದೆ ಇಲ್ಬಿಡಿ. ಈಗ ಭಾಳಷ್ಟು ಬೇಡ. ಈಗ ನೋಡ್ರಿ ನಿಮ್ದು ಬೈಪಾಸ್ ಇರಲಿ, ಈಗೇನು ಹೆಚ್ಚಿನ ಕಿಮ್ಮತ್ತು ಆಗ್ತಕ್ಕಂಥ ಭೂಮಿ ಏನದಾವು ಅಲ್ಲೇನು ಕೂಡ ಆಗದ ರೀತಿ ಒಳಗೆ ಈಗ ಅಧಿಕಾರಿಗಳು ಅವ್ರಿಗೆ ಅಲ್ಲಿವರೆಗೆ ನಾವು ಯಾವ ಪರಿಕ್ರಿಯೆ ಬಂದ್ ಮಾಡೋದು ಅಂತ AC ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಇಲ್ಲಿ ಕಾರ್ಯಕ್ರಮ ಅವ್ರದ ಬಂದಾರ, ಎಲ್ಲ ಅಧಿಕಾರಿಗಳು ಬಂದಾರ. ಒಪ್ಪಗೊಂಡಾಗ ಪದೇ ಪದೇ ನಾವು ಅದನ್ನ ಆ ರೀತಿ ಬೇಡ ತದರ ಅವ್ರು ಬೇಡ ಒಪ್ಕೊಂಡ್ರೆ ಏನು ನಾವು ಅದ್ರ ನಾವು ನೀವು ಏನದು ಎಲ್ಲಿಗೆ ಅವ್ರದ್ದು ಪದ ಕೊಟ್ಟಾಗ ಭೂಮಿ ತಗೋರ್ದಾರು. ಯಾರು ಸಾಧ್ಯ ಇಲ್ಲ ನೋಡ್ರಿ ವಕೀಲ್ರ, ಸಾಧ್ಯ ಇಲ್ಲ. ಯಾಕಂದ್ರೆ ಸರಳ ಇಲ್ಲ. ಮಾನ್ಯ ವೇದಿಕೆಯ ಮೇಲೆ ಬರುತ್ತಿರುವ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸ್ವಾಗತ. ರೈತರ ಬೇಡಿಕೆಗೆ ಸರ್ಕಾರ ಯಾವ ರೀತಿಯ ಸ್ಪಂದನೆ ನೀಡಲಿದೆ, ಪರಿಹಾರ ಹೆಚ್ಚಳದ ಬಗ್ಗೆ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇಂತಹ ಕ್ಷಣದ ಸುದ್ದಿಗಳಿಗಾಗಿ ಸುಪ್ರೀಂ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.